ಕರ್ನಾಟಕ ಪ್ರದೇಶ ಕುರುಬ ಸಂಘದ ಕಲಬುರಗಿ ಜಿಲ್ಲಾ ಘಟಕದಲ್ಲಿ ಉಂಟಾಗಿರುವ ಗೊಂದಲದ ಕುರಿತು ಸಂಘದ ಗಿರಿಯಪ್ಪ ಕಟ್ಟಿಮನಿ ಸ್ಪಷ್ಟನೆ ನೀಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾಗಿದ್ದ ಗುರುನಾಥ ಪೂಜಾರಿ ಅವರು ಯಾವುದೇ ರೀತಿಯ ಅಧಿಕೃತ ರಾಜೀನಾಮೆ ಸಲ್ಲಿಸಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ರಾಜೀನಾಮೆ ನೀಡಿದ್ದಾರೆ ಎಂಬ ರೀತಿಯಲ್ಲಿ ಸುದ್ದಿಗಳು ಹರಿದಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಘಟಕದಲ್ಲಿ ಒಟ್ಟು 88 ಜನ ಚುನಾಯಿತ ಪ್ರತಿನಿಧಿಗಳಿದ್ದು, ಅವರಿಗೂ ಯಾವುದೇ ಮಾಹಿತಿ ನೀಡದೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಬದಲಾಯಿಸುವುದು ಅಥವಾ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡುವುದು ಸಂಘದ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಗುರುನಾಥ ಪೂಜಾರಿ ಅವರು ನಿರ್ದೇಶಕರಿಗೆ ಹರೊಂದು ಸಭೆ ಸಮಾರಂಭ ಕರೆದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಯಾರು ಒತ್ತಡ ಹಾಕ್ಯಾರೋ ಏನು ಮಾಡಿದಾರೋ ಅದರ ಬೈಲಾಸ್ ಪ್ರಕಾರ ರಿಜೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬೈಲಾಸ್ ಪ್ರಕಾರ ಮಾಡಿಲ್ಲ. ರಿಜೈನ್ ಮಾಡಬೇಕಾದ್ರೂ ಒಂದು ಸಭೆ ಕರೆದು ಅಥವಾ ಸಂಬಂಧಪಟ್ಟ ಉಪಾಧ್ಯಕ್ಷರಿಗೆ ಒಂದು ಮೀಟಿಂಗ್ ಕರೆದು ಅಥವಾ ಅವರಿಗೆ ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ರಿಜೈನ್ ಮಾಡಬೇಕಾಗಿತ್ತು. ಅದು ಒಂದು ಊಹಾಪೋಹಗಳು. ಯಾರೋ ಒಬ್ಬರು ಬಂದು ರಾಜೀನಾಮೆ ಬರ್ಸ್ಕೊಂಡು ಹೋಗೋದು, ಯಾರೋ ಒಂದು ರಾಜ್ಯದ ಒಂದು ರಾಜ್ಯ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಅವರು ಹೇಳ್ಯಾರ ಅಂಥೇಳಿ ಒತ್ತಡಕ್ಕೆ ಮಾಡೋದು ಒಂದು ಹುಡುಗನ ಕೈದಾಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಖಂಡನೀಯ. ಯಾಕಂದ್ರೆ ಒಂದು ದೊಡ್ಡ ಸಮಾಜದ ಇಲ್ಲ ಇದ್ರಾಗ ಬಂದಿದೆ, ವಾಟ್ಸಪ್ಪು ಮೀಡಿಯಾದಲ್ಲಿ ಬಂದಿದೆ. ಆಯಿತು, ರಾಜ್ಯ ಸಮಿತಿಗೆ ಪವರೇ ಇಲ್ಲ ಸರ್. ಅದು ಒಂದು ನಿಮಿಷ ಸರ್, ಸರ್ ಚುನಾವಣೆ ಮಾಡಿ ನಾವು ನಿರ್ದೇಶಕರು ಮಾಡಿದ್ದು ನಮ್ಮ ಸಂಘ. ಲೆಟ್ರ್ ಕೊಟ್ಟರು ಈ ಸಂಬಂಧಪಟ್ಟವ್ರಿಗೆ ಕೊಡ್ಬೇಕು. ನಮ್ಮ ಆ್ಯಸ್ ಪರ್ ಬೈಲಾಸ್ ಪ್ರಕಾರ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು. ರಾಜ್ಯ ಅಧ್ಯಕ್ಷರಿಗೆ ಕೊಟ್ಟರೆ ತಪ್ಪದ. ಅದು ನಮ್ಮ ಬೈಲಾಸ್ ಪ್ರಕಾರ ರಾಜೀನಾಮೆ ಕೊಡಬೇಕಾದ್ರೆ ಉಪಾಧ್ಯಕ್ಷರಿಗೆ ಕೊಡಬೇಕು. ಆ ಉಪಾಧ್ಯಕ್ಷರು ಅದಕ್ಕೆ ಏನಪ್ಪ ಮುಂದಿನ ಸಭೆ ಕರೆದು ಅಂಗೀಕಾರ ಮಾಡಿ ಮತ್ತೊಬ್ಬರಿಗೆ ಆರಿಸ್ತಕ್ಕಂಥದ್ದು ನಮ್ಮ ಬೈಲಾಸ್ ಪ್ರಕಾರ ಇದೆ. ಅದಕ್ಕೆ ಅವ್ರಿಗೆ ಒಂದು ಒತ್ತಡ ಹಾಕಿ ಮತ್ತೊಬ್ಬರಲ್ಲಿಂದ ಒತ್ತಡ ಹಾಕಿಸಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಮತ್ತೊಬ್ಬರಿಗೆ ನೇಮಕ ಮಾಡೋದು ಅದು ತಪ್ಪು. ಅದಕ್ಕೆ ನಾವು 88 ಜನ ಸಭೆ ಸೇರಿ ಅದಕ್ಕೆ ಖಂಡನೆ ಮಾಡಿ ಮುಂದಿನ ಸಭೆ ಕರೆದ ಕೇಸಿಂದ ನಾವು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಸಮಾಜ ಹಿರಿಯರಿಗೆ ಕರೆದು ಎಲ್ಲರೂ ಕರೆದು ಮೀಟಿಂಗ್ ಕರೆದು ಗುರುನಾಥ ಪೂಜಾರಿ ಅವ್ರಿಗೆ ಕರೆಸಿ ನಾವು ಅದ್ರ ಬಗ್ಗೆ ಯಾಕೆ ರಾಜೀನಾಮೆ ಕೊಡ್ತಾ ಇದ್ದೀರ ಎಂಬತಕ್ಕಂಥದ್ದು ಕೇಳಿ ಕೇಸಿಂದ ಅವ್ರು ನಮ್ಮದಿಂದ ಕೆಲಸ ಆಗಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಡಲಿ, ಇಲ್ಲಾಂದ್ರೆ ಅವರಿಗೆ ಮುಂದುವರಿಸ್ಬೋದು ಸಮಾಜ, ಇಲ್ಲಾಂದ್ರೆ ಮತ್ತೊಬ್ಬರಿಗೆ ನೇಮಕ ಮಾಡ್ತಕ್ಕಂಥದ್ದು 88 ಜನ ನಿರ್ದೇಶಕರಿಗೆ ಅಧಿಕಾರ ಇದೆ ಆ್ಯಸ್ ಪರ್ ಬೈಲಾಸ್. ಆದರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಥರ ಆಗಿದೆ ಅಂದ್ರೆ ಇದರಲ್ಲಿ ಏನೋ ಒಂದು ರಾಜಕೀಯದ ಅಂತೇಳಿ ಸಮಾಜದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಇವತ್ತು ಎಲ್ಲ ಮೀಡಿಯಾದೇ, ವಾಟ್ಸಪ್ ಇದೆ, ಎಲ್ಲ ಇದೆ. ಆದರೆ ಗುರುನಾಥ ಪೂಜಾರಿ ಒಬ್ಬರು ಎಜುಕೇಟೆಡ್ ಆಗಿ ಒಂದು ಈ ಥರ ಮಾಡ್ತಾರೆ ಎಂಬುದು ನಮ್ಗೆ ಏನೋ ಒಂದು ಅನುಮಾನಕ್ಕೆ ಹಾದಿ ಆಗಿದೆ. ಅದಕ್ಕೆ ದಯಮಾಡಿ ತಾವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಪ್ರಚಾರ ಮಾಡಬೇಕು. ಯಾಕಂದ್ರೆ ಒಬ್ಬರಿಗೆ ಒಳ್ಳೆಯ ವ್ಯಕ್ತಿಗೆ ರಿಜೈನ್ ತೊಗೊಂಡು ಮತ್ತೊಬ್ಬರಿಗೆ ಒಂದು ನೇಮಕ ಮಾಡ್ತಾರಂದ್ರೆ ಅವ್ರಿಗೆ ಅಧಿಕಾರನೇ ಇಲ್ಲ ನೇಮಕ ಮಾಡ್ಲಿಕ್ಕೆ. ರಾಜ್ಯ ಅಧ್ಯಕ್ಷರು ಅವರೇ ಮೀಟಿಂಗ್ ಕರಿಬೇಕಾಗಿತ್ತು. ರಿಜೈನ್ ಮಾಡಕತ್ತಾರ, ಇದ್ರ ಬಗ್ಗೆ ಅಂಗೀಕಾರ ಮಾಡಬೇಕು, ಇಲ್ಲ ಯಾಕೆ ರಿಜೈನ್ ಮಾಡಕತ್ತಾರ ಅಂತಕ್ಕಂಥದ್ದು ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಕೇಳಲಾರ್ದೆ ಒಂದು ಥರ ಭಗವಂತರಾಯ ಪಾಟೀಲ್ ಅವರಿಗೆ ಅಧ್ಯಕ್ಷರು ಅಂಥೇಳಿ ನೇಮಕ ಆದೇಶ ಕೊಟ್ಟಿಗೆಸಿಂದ ಅವರಿಗೆ ಎಲ್ಲ ವಾಟ್ಸಪ್ದಲ್ಲಿ ಅದು ಹೇಳಿದರೆ. ನಿನ್ನೆ ಮೀಟಿಂಗ್ದಲ್ಲಿ ಕೂಡ, ನಿನ್ನೆ ಪತ್ರಿಕಾ ಭವನದಾಗ ಕೂಡ ಅವರು ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೆ ಇವೆಲ್ಲ ಸಮಾಜದಲ್ಲಿ ಒಡಕಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ಯಾರ, ಏನು ಸುದ್ದಿ ಮುಂದಿನ ದಿನಗಳು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.